ಬ್ರೋ ಚೆನ್ನಾಗಿ ಬಿರಿಯಾನಿ ಬ್ರೋ. ಅತ್ತೆ, ಬಿರಿಯಾನಿ ನಿಮ್ಮ ಫೇವ್ರೇಟ್ ಅಲ್ವಾ? ಯಾರೋ ಮಾಡಿ ಬೇಕು ಅಂತ ನನ್ನ ತಲೆ ಕಟ್ಟಿದ್ದಾರೆ. ಏನೋ ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲೋ ಮಿಸ್ಟೇಕ್ ಆಗಿದೆ. ಅತ್ತೆ ಪರವಾಗಿಲ್ಲ ಬಿಡಿ, ಆರ್ಡರ್ ಮಾಡೋದು ಮಾಡಿದ್ದೀರಾ, ಬಂದಿದೆ, ವೇಸ್ಟ್ ಯಾಕೆ ಮಾಡೋದು ಅಲ್ವಾ? ಏಯ್ ಬ್ರೋ, ಈಗೆಲ್ಲ ಪಾಲಿಟಿಕ್ಸ್ ಆದಮೇಲೆ ಇದನ್ನ ನಾವು ತಿನ್ಬೋದಲ್ಲ. ಓಕೆ ಓಕೆ ಬ್ರೋ. ಏನಿದೆಲ್ಲ ಇಷ್ಟೊಂದು ಗಂಭೀರವಾಗಿ ನಿಂತ್ಕೊಂಡಿದ್ದೀರಿ? ಏನಿದು ಪಾರ್ಸಲ್ ಊಟನಾ? ಹೋಟ್ಲಿಂದ ಬಂದಿದ್ಯಾ? ಯಾರು ತರಿಸಿದ್ದು ಯಶು? ಏನು ಬಿರಿಯಾನಿ ಗಮ್ಮಂತಿದೆ. ಅದು ಬಿರಿಯಾನಿ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ನಾನೇ ಯಶುಗೇಳಿ ಆರ್ಡರ್ ಮಾಡಿಸಿದೆ. ಬಿಡುಗಾಸ್ ದುಡಿಯೋ ಯೋಗ್ಯತೆ ಇಲ್ಲ, ಕಂಡವ್ರ ದುಡ್ಡಲ್ಲಿ ಬಿರಿಯಾನಿನ ತರಿಸ್ಕೊಟ್ಟು ತಿನ್ನೋ ಶೋಕಿ. ಪಾಪ ಆ ಮಗು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಬೆಳಗ್ಗೆ ಬೇಗ ಎದ್ದು ಒಳ್ಳೆ ಕಾಫಿ ಮಾಡಿಕೊಡ್ತಾಳೆ, ರುಚಿ ರುಚಿಯಾಗಿ ತಿಂಡಿ ಊಟ ಎಲ್ಲ ಮಾಡಿಕೊಡ್ತಾಳೆ. ಈ ರೀತಿ ಹೋಟ್ಲಿಂದ ತರಿಸ್ಕೊಂಡು ತಿಂತಾ ಇದ್ರೆ ಅವಳಿಗೆ ಮಾಡೋ ಅವಮಾನ ಆಗೋದಿಲ್ವಾ? ಅಮ್ಮ ತಾಯಿ ಅಂತ ಅವಳು ಅಟ್ಟಕ್ಕೆ ಏರಿಸೋದು, ಈ ಥರ ಪಾರ್ಸಲ್ ತರಿಸ್ಕೊಂಡು ತಿಂತಾ ಇದ್ರೆ ಇದು ಮರ್ಯಾದೆ ಕೊಟ್ಟಂಗ ಮರ್ಯಾದೆ ತೆಗೆದಂಗ? ಹೋಟ್ಲು ತಿನ್ನಬೇಕು ಅಂತ ಚಪಲ ಇದ್ರೆ ಹೊರಗಡೆ ಹೋಗಿ ಅಲ್ಲೇ ತಿಂದು ಅಲ್ಲೇ ಬಿತ್ಕೋಬೇಕು. ಯಾರು ಬೇಡ ಅಂದರು? ಈ ಥರ ತಂದು ಮನೆ ವಾತಾವರಣ ಎಲ್ಲ ಕೆಡಿಸ್ಬೇಕಾ? ತಂಬಾರ ಇಲ್ಲ ಅದನ್ನ ಇಡು ಇಲ್ಲಿ. ತಗೊಂಡಾಗ ಆಚೆ ಕಡೆ ತಿನ್ಬಿಟ್ಟು ಸುಸ್ತಾದ್ರಲ್ಲೇ ಬಿತ್ಕೊಳ್ಳೋಕೆ ಹೇಳು. ಕಲ್ಯಾಣಿ, ಬೇಜಾರು ಮಾಡ್ಕೊಂಡ್ಯಾ? ನೀನು ನೊಂದ್ಕೋಬೇಡ. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ನೀನು ಮಾಡಿರೋ ಅಡುಗೆನ ನಾವೆಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಮನಸ್ಫೂರ್ತಿಯಾಗಿ ಊಟ ಮಾಡ್ತೀವಿ. ಇದ್ರ ಕಡೆ ಗಮನ ಕೊಡಬೇಡ. ಈ ಥರದ್ದು ನಮ್ಮ ಮನೇಲಿ ಆಗಾಗ ನಡೀತಾ ಇರುತ್ತೆ. ಯಶು, ಬೆಳಗ್ಗೆನೇ ಹೇಳಿದ್ದೀನಿ ಸಂಜೆ ಎಲ್ಲರೂ ಅಂಗಡಿಗೆ ಬರಬೇಕು ಅಂತ ಹೇಳಿ. ಎಲ್ಲರೂ ಬಂದ್ಬಿಡಿ. ಹಾಂ, ಇನ್ಮೇಲೆ ಈ ಮನೆಯಲ್ಲಿ ಹೊರಗಡೆಯಿಂದ ಪಾರ್ಸಲ್ ಮಾತ್ರ ಬರಬಾರ್ದು, ನೆನ್ಪಿಟ್ಕೊಳ್ಳಿ ಎಲ್ಲ. ಹೊರಡೋಣ ಮಾವ. ಈ ಸೀರೆ ಯಾಕೆ ಉಟ್ಕೊಂಡಿದ್ಯಾ ನೀನು? ಯಾಕತ್ತೆ? ಇನ್ಯಾವ ಸೀರೆ ಉಟ್ಕೋಬೇಕಾಗಿತ್ತು? ನಿನ್ನ ಸೀರೆ ಉಟ್ಕೊಳ್ಳೋದಕ್ಕೆ ಬೇಕು ಅಂತ ನನ್ನ ಹತ್ರ ಬಂದು ಕೇಳಿದಿದ್ರೆ ನನ್ನ ಹತ್ರ ಬೇಕಾದಷ್ಟು ಸೀರೆ ಇದೆ.
ಅದರಲ್ಲಿ ಆರಿಸಿ ಒಳ್ಳೆದನ್ನೇ ನಿನಗೆ ಕೊಡ್ತಾ ಇದ್ದೆ. ಅದು ಬಿಟ್ಬಿಟ್ಟು ಈ ಸೀರೆನ ಯಾಕೆ ಉಟ್ಕೊಂಡೆ? ಇದು ಮಾವ ಕೊಟ್ಟಿ ಸೀರೆ, ಅತ್ತೆ ಸೀರೆ. ಇವತ್ತು ಉಡೋದು ಸೂಕ್ತ ಅನ್ನಿಸ್ತು, ಅದಕ್ಕೆ ಕೊಟ್ಟೆ. ಯಾಕೆ ಸರಿಯಾಗಿ ಹುಟ್ಟಿಲ್ವಾ? ಹೌದಮ್ಮ, ಇವತ್ತು ನೀನೆಷ್ಟು ಚೆಂದ ಕಾಣ್ತಾ ಇದೆ ಗೊತ್ತಾ? ನನ್ನ ಕಣ್ಣು ದೃಷ್ಟಿನೇ ಬೀಳೋ ಥರ ಇದೆ ನಿನ್ನ ಮೇಲೆ. ನೀನು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ರೆ ನನ್ನ ಶಾಂತಿನೇ ಬರ್ತಾ ಇದ್ದಾಳೆ ಅಂತ ನನಗನ್ನಿಸ್ತಾ ಇತ್ತು. ಒಂದು ಕ್ಷಣ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತಮ್ಮ. ಬಹುಶಃ ಅವಳು ನಿನಗೋಸ್ಕರ ಈ ಸೀರೆನೆಲ್ಲ ಎತ್ತಿಟ್ಟಿದ್ಲು ಅಂತ ಕಾಣಿಸುತ್ತೆ. ಇವತ್ತು ಅವಳು ಇದ್ದಿದ್ರೆ, ನಿನ್ನ ನೋಡಿದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಲು ಅವಳು ಗೊತ್ತಾ? ಇವತ್ತು ಅವಳಿಲ್ಲ ಇದನ್ನೆಲ್ಲ ನೋಡೋದಕ್ಕೆ. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಲ್ವ ಮಾವ? ಹೌದು ಮಗಳೇ, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಯಾಕೆ? ಕೃಷ್ಣ, ನೀನು ಬರ್ತಿದ್ಯಾ ತಾನೆ? ಏನಾದರೂ ನೆಪ ಹೇಳಿ ತಪ್ಸೋ ಹಾಗಿಲ್ಲ. ಅದಕ್ಕೆ ನೀವು ಹೋಗಿ ಬನ್ನಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನೊಂದ್ಸಲ ಬರ್ತೀನಿ. ಹೌದು, ಅವ್ರಿಗೆ ಯಾವ ಬಾರಲ್ಲಿ ಏನು ಕೆಲಸ ಇದೆಯೋ ಅವ್ರಿಗೆ ಗೊತ್ತು. ಅವ್ರು ಬರದೇ ಇರೋದೇ ಉತ್ತಮ. ಇಲ್ಲೇ ಇರಲಿ, ನಾವು ಹೊರಡೋಣ. ನಡೀರಿ, ಕುತ್ಕೋಗಮ್ಮ. ಅಣ್ಣ, ಹಾ. ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ಎಷ್ಟೋ ದಿವಸಗಳ ನಂತರ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದಾಗಿ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ಮನೆ ಸಸ್ಯನ ನೀನು ಇವತ್ತು ಮೊದಲನೇ ಸಲ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದೀಯಾ, ಅದಕ್ಕೆ ಸ್ಥಾನನೂ ಕೊಡ್ತಾ ಇದೆಯಾ. ಇನ್ನೂ ಖುಷಿ ಆಗ್ತಿದೆ ಅಣ್ಣ. ನೀನೇನೋ ಹೇಳಬೇಕು ಅಂತಿದ್ಯಾ, ಅದು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಅದೇನು ಹೇಳಬೇಕು ಧೈರ್ಯವಾಗಿ ಹೇಳು. ಅದು ಕಲ್ಯಾಣಿ ಮನೆಗೆ ಒಳ್ಳೆ ಸೊಸೆಯಾಗಿ ಹೊಂದ್ಕೊಳ್ತಾಳೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ ಅಣ್ಣ. ಅಂದರೆ ಗಂಡ ಹೆಂಡತಿ ಇಬ್ಬರ ಮಧ್ಯೆನೂ ಒಳ್ಳೆ ಹೊಂದಾಣಿಕೆ ಇರಬೇಕಲ್ವ ಅಣ್ಣ. ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗದೇ ಇರೋಷ್ಟು ಹೊಂದಾಣಿಕೆ ಇರಬೇಕಲ್ವ ಅಣ್ಣ.